ಅಹಮದಾಬಾದ್ ದುರಂತದ ಬಳಿಕ ಏರ್ ಇಂಡಿಯಾ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇದೆ. ಇವತ್ತು ನಿಗದಿಯಾಗಿದ್ದಂತಹ ವಿಮಾನಗಳ ಹಾರಾಟ ದಿಢೀರಂತ ರದ್ದಾಗಿದೆ. ಅಹಮದಾಬಾದ್ ಲಂಡನ್ AI-159 ವಿಮಾನ ಸಂಚಾರ ಸ್ಥಗಿತವಾಗಿದೆ. ಮಧ್ಯಾಹ್ನ 1:10ಕ್ಕೆ ಟೇಕ್ ಆಫ್ ಆಗಬೇಕಿದ್ದಂತಹ ವಿಮಾನ ಅದು ಡಿಲೇ ಆಗಿದೆ. ಲಂಡನ್ ಟು ಅಮೃತಸರ ವಿಮಾನ ಸಂಚಾರವೂ ಕೂಡ ರದ್ದಾಗಿದೆ. ಇವತ್ತು ರಾತ್ರಿ 8:20ಕ್ಕೆ ಲಂಡನ್ನಿಂದ ಹೊರಡಬೇಕಾಗಿತ್ತು AI-170 ವಿಮಾನ. ನಾಳಿನ ದೆಹಲಿ ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಹಾರಾಟವೂ ಕೂಡ ರದ್ದಾಗಿದೆ. ಅಹಮದಾಬಾದ್ ದುರಂತದ ಬಳಿಕ ಏರ್ ಇಂಡಿಯಾ ಹಾರಾಟದಲ್ಲಿ ನಿರಂತರವಾಗಿ ಈ ರೀತಿಯ ಆಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಕಾರಣಗಳೇನು ಅಂತ ಗೊತ್ತಿಲ್ಲ, ದಿಢೀರ್ ಅಂತ ರದ್ದುಗೊಳಿಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ ಹೊರಡಬೇಕಿತ್ತು, ಇಮಿಡಿಯೇಟ್ ಆಗಿ ರದ್ದು ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತಿಂದ ಮಾತ್ರ ಅಲ್ಲ, ನಾಳೆ ಹಾರಾಟವನ್ನು ನಡೆಸಬೇಕಾಗಿದ್ದಂತಹ ವಿಮಾನಗಳ ಹಾರಾಟವನ್ನು ಕೂಡ ದಿಢೀರ್ ಅಂತ ರದ್ದು ಮಾಡಿಕೊಳ್ಳಲಾಗಿದೆ. ಈಗ ಕಾರಣಗಳೇನು ಅನ್ನೋದನ್ನ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಏನಾದರೂ ಪರ್ಟಿಕ್ಯುಲರ್ ಟೆಕ್ನಿಕಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಆ ಕಾರಣಕ್ಕಾಗಿ ರದ್ದುಗೊಳಿಸಿಕೊಳ್ಳಲಾಗಿದೆಯಾ, ಅಥವಾ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಭದ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಇದನ್ನೆಲ್ಲವನ್ನು ಮಾಡಲಾಗ್ತಿದೆಯಾ, ಏನು ಆಗ್ತಾ ಇದೆ ಏರ್ ಇಂಡಿಯಾ ವಿಮಾನದಲ್ಲಿ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸದ್ಯ ಯಾರೆಲ್ಲ ವಿಮಾನಗಳಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಒಂದಷ್ಟು ಗೋಜಲಿಗೆ ಸಿಕ್ಕಾಕೊಂಡಿದ್ದಾರೆ.